ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 4:30 ಎದ್ದು ಈಗ 5:30 ಆಗೈತ್ರಿ. ಬಟ್ಟೆ ತರಕ್ಕೆ ಹೋಗಕ್ಕೆ ರೆಡಿ ಆಗಿ ಸ್ನೇಹಿತರೆ. ಟೈಮ್ ನೋಡ್ತಿರ್ಬೇಕು, 5:30 ಮ್ಯಾಗ ಆಗೈತೆ. ಇದ್ರಾಗ ಫೋನ್ ಎಲ್ಲ ಇಟ್ಕೊಂಡ್ರಿ ನೋಡಿ. ಇಲ್ಲೊಂದು ಬ್ಯಾಗ್ ಇತ್ತು, ಉಸು ಫೋನು, ಇಯರ್ಫೋನು, ಚಾರ್ಜರು ಇದ್ರಾಗ ಆಯ್ತು ನೋಡಿ ಸ್ನೇಹಿತರೆ. ಇದು ಬಂಗಾರ ಅಂಗಡಿ ಬ್ಯಾಗ್ ಬೇಷ್ ಆಯ್ತು ನನಗೆ. ನೀವು ಅಕ್ಕ ತೊಗೋಬೇಕಾದ್ರೆ ಅಂತಂದು ತೊಗೊಂಡು ನೋಡಿ. ಸುಮ್ಮನೆ ಹುಡ್ಕೊಂಡು ಹೋಗಿ ಬರ್ದು ಎಲ್ಲ ಇಲ್ಲಿಕ್ಕಂದ್ರೆ ಮರ್ತು ಕೈ ಬಿಟ್ಬಿಡ್ತೀವಿ ಸ್ನೇಹಿತರೆ. ಅವ್ವ ನಿಂತವಳು ಎದ್ದು ನಾ ಶ್ರಾವಣಕುಮಾರ್ ಮುಳ್ಕೊಂಡರಿಲ್ಲ. ಶ್ರಾವಣಿ ಹೋಗಿ ಬರಲ್ಲ ಈಗ ಹಿಟ್ಟು ಕಡಿಟಿ ಜೋಳ ಇಟ್ಟು ಇಲ್ಲೇ 3 ಸೀರೆ ವ್ಯಾಪಾರ ಅದು ಸ್ನೇಹಿತರೆ. ತೆತ್ತಿರೋ ಸೀರೆ ಡ್ಯಾಮೇಜ್ ಚೆಕ್ ಮಾಡಿ ಹೊಂಟು ನೋಡಿ. ಅದನ್ನ ಅವನು ಸೀರೆ ಇವತ್ತು ಎಷ್ಟು ಮಾಲ್ ಸಿಗುತ್ತೆ ಎಂಥದಂತ ಸಿಗುತ್ತೆ. ವಾಟ್ರ್ ಮಾಡಕತ್ತೈತೆ. ದೇವ್ರಿಗೆ ದರ್ಶನ ಮಾಡ್ಕೊಂಡು ಉದಿನ ಕಡ್ಡಿ ಹಚ್ಚಿ ಅಂಟೆ. ಶ್ರಾವಣಿ ಶ್ರಾವಣಿ ಯಾವ ಇದು ಮಾಡಿ ಶ್ರಾವಣಿ ಈ ಕಡೆ ಬಾ ಊರಿಗೆ. ಈ ಮಧ್ಯಾಹ್ನ ಆಪಡೆ ಐತಂತ ಹಾಕಿದ್ರು. ಈ ಕಡೆ ಬಾ ಅಂತೇಳಿ ನೋಡಿ ಸ್ನೇಹಿತರೆ. ಇನ್ನೂ ಕತ್ಲೈತೆ ನೋಡಿ ಹೊರಗೆ. ನೋಡಿ ಇಲ್ಲಿ ಅಲ್ಲಿ ನೆಶಿನ್ಯಾಗ 5 ಗಂಟೆಯಲ್ಲಿ 5:30 ಹಾಕಿ ಬಂದಿತ್ತು ಸ್ನೇಹಿತರೆ. ಬಿಟ್ಟಿವಿ ಇಲ್ಲಿ ಬೈನ 4-5 ಕಿಲೋಮೀಟ್ರ್ ಆಗೈತಿ. ಟೈಮು 8:30 ಹಾಕಿ ಬಂದೈತಿ. ಹೋಗ್ಬೇಕು ನಾಷ್ಟ ಮಾಡ್ಕೊಂಡು ಹೋದ್ರಾತು. ಮತ್ತು ಅಂಗಡಿಗೆ ಹೋದ್ವಿ ಅಂದ್ರೆ ಬಟ್ಟೆ ಹಾಕತ್ತೀವಿ ಅಂದ್ರೆ ಎಲ್ಲಿ ನಾಷ್ಟ ಮಾಡ್ತೀವೋ ಎಲ್ಲಿ ಉಣ್ತೀವೋ ಗೊತ್ತಿರಲ್ಲ. ಅಕ್ಕನ ಹಾಕತ್ತಾವಡಿ ಅಕ್ಕನ ಕುಂತೀವಿ. ಅಕ್ಕನೇ ತಂಗಿನ ಕಾಣಿಸ್ತಾ, ನಾನೇ ಅಕ್ಕನಂಗೆ ಕಾಣಿಸ್ತು ನೋಡಿ ಸ್ನೇಹಿತರೆ. ನೋಡೋಣ ಏನೇನು ನಾಷ್ಟ ತೊಗೋಬೇಕಂತ ವಿಚಾರ ಮಾಡಾಕತ್ತೀವಿ. ಮಾಮಾರು ಕೈ ತೊಗೋರ ಸಿರಾ ತಂದು ನೋಡಿ. ಮಾಮಾರು ಸಿರಾ ತೊಗೊಂಡ್ರು 1 ಪ್ಲೇಟ್. ನಾನು ಇಡ್ಲಿ ವಡೆ ತೊಗೋಬೇಕಂತ ಮಾಡೀನಿ ಸ್ನೇಹಿತರೆ. ಅಕ್ಕನೂ ಇಡ್ಲಿ ತೊಗೊಂಡ್ಲು. ಬರೀ ಮತ್ತು ನಾಷ್ಟ ಬಂದ ಮಸಿತೀನಿ. ಬೆಳಗ್ಗೆ ಸಿಗೋದಂದ್ರೆ ನಮಗೆ ಅಕ್ಕ ಇಡ್ಲಿ ತೊಗೊಂಡ್ಯಾಡು. ನಾನು ಇಡ್ಲಿ ವಡೆ ತೊಗೊಂಡೆ. ಮಾಮ ಸಿರಾ ತೊಗೊಂಡ್ರು. ಮತ್ತು ಇಡ್ಲಿ ತೊಗೊಂಡ್ಯಾರು ಕೂಡ ಒಳ್ಳೆಂದು ಮಾಮರನು ನೋಡಿ. ವಡೆ ತೊಗೊಂಡು ನಾಷ್ಟ ಮಾಡೋಣ ಬರ್ರಿ. ಅಕ್ಕ ಪ್ರೀ ಮಾಮ ವಡೆ ತೊಗೊಂಡಿದ್ಲು. ಬೆಳಗ್ಗೆನೇ ಸಿಗೋದಂದ್ರೆ ಬರೀ ಸ್ನೇಹಿತರೆ ಇಡ್ಲಿ ವಡೆ ತೊಗೊಂಡಿದ್ದಾನೆ. ದೋಸೆ ಪುರಿ ಲೇಟ್ ಮಾಮವ್ರು ನಾಷ್ಟ ಮಾಡಿದ್ರು 9 ಮ್ಯಾಗ. ಅಕ್ಕ ನಾಷ್ಟ ಮಾಡಕತ್ತ ಇಡ್ಲಿ ತೊಗೊಂಡ್ರಿ. ಅಕ್ಕ ಮಸ್ತಿಗಿತ್ತು ಸಾಂಬಾರು ಅಂತ ನಾಷ್ಟ ಮಾಡಿ ಹೋಗ್ಬೇಕ್ರಿ. ಟೈಮ್ ಏಟಾಗೈತೆ ಹೋಟೆಲ್ ಇರ್ತಿಲ್ಲ ಅಪ್ರೂಪ ಅನಿಸ್ಬಿಡುತ್ತೆ ಮಾಡ್ರಿ. ನಮ್ಗೆ ಸೇರ್ತಲ್ಲ ಸ್ನೇಹಿತರೆ. ನೋಡಿ ಮಾಮಾರು ನಾಷ್ಟ ಮಾಡಕತ್ತಾರ, ನಾನು ನಾಷ್ಟ ಮಾಡಕತ್ತೀನಿ. ಅಕ್ಕ ನಾಷ್ಟ ಮಾಡಕತ್ತ. ಬರೀ ನಾಷ್ಟ ಮಾಡ್ಕೊಂಡು ಅಂಗಡಿಗೆ ಹೋಗ್ಬೇಕು. ಯಾವ ಥರ ಬಟ್ಟೆ ತರ್ತೀವಿ ಯಾವ ಥರ ಅಂತ ನಿಮಗೂ ಶೇರ್ ಮಾಡ್ತೀವಿ. ಇಷ್ಟಕ್ಕೂ ದಿನ ಆಗಿತ್ತು ನಾನು ಕೂಡ ಬರೀ ಬಸ್ಸಿಗೆ ಹೋಗೋದು ಬರೋದು ಬ್ಯಾಗ್ ನಿಸ್ತು. ಈ ಸಲ ಮತ್ತೆ ಅಕ್ಕ ಮಾಮಂಗೆ ಕರ್ಕೊಂಡು ಬಟ್ಟೆ ತರಕ್ಕೆ ಹೋದ್ ನೋಡಿ. ಇನ್ನು ಅನುಗಲೈತೆ ರೀ ಬಟ್ಟೆಗೆ ಹೋದ್ನೆ ಭಾರಿ ಅನುಗಲೈತೆ. ಬಟ್ಟೆ ಮಾಲೂ ಜಾಸ್ತಿ ಹಾಕೋದು ಸ್ನೇಹಿತರೆ ಈ ಸಲ. ಹಿಂಗಾಗಿ ಹೋಗಿ ಬರ್ನಕ್ಕ ಅಂತಂದೆ. ಆಯ್ತು ನಡಿಯವ ಹೋಗಿ ಬರ್ನ ಕರ್ಕೊಂಬಂದು ನೋಡಿ ಅಕ್ಕನು. ನೋಡಿ ಇಲ್ಲಿ ಕಾರ್ ನಿಂದ್ರಿಸಿ ಹೊರಗೆ ಬರ್ರಿ ಹೋಗ್ಬೇಕು. ಮಾಮಾರನು ಕೆಲಸ ಇತ್ತು ರೀ. ಮೊದಲೇ ಹೋಗ್ಬೇಕಂದ್ರೆ ಶನಿವಾರ ದಿನ ಮಾಲ್ ಹಾಕ್ತಾರೆ ಅಲ್ಲಿ. ಅದಕ್ಕೆ ಅವತ್ತೇ ಹೋದ್ರಾತು. ಮಾಲ್ ಹಾಕೋ ದಿನನೇ ಚಲೋ ಸಿಗ್ತಾವ ಅಂತ ಹೋದಿವಿ ಸ್ನೇಹಿತರೆ. ಹಂಗೆ ಡೈಲಿ ಹೊಡಿತಾ ಇರ್ತಾವೆ, ಡೈಲಿ ಬರ್ತಾ ಇರ್ತಾವೆ, ಡೈಲಿ ಮಾಲ್ ಹೋಗ್ತಾ ಇರ್ತೈತೆ. ನಮಗೊಂದ್ರಿ ಒಂದಿನ ಶನಿವಾರ ದಿನ ಹೋಗಿದ್ದೆ. ಮಾಲ್ ಚಲೋ ಸಿಕ್ತು, ಚಾನ್ಸ್ ಸಿಕ್ಕಿತ್ತಲ್ಲ. ಹಂಗಾಗಿ ಹೊಂಟೀವಿ. ಇವತ್ತು ಹೆಂಗೆ ಸಿಗುತ್ತೋ ಹೆಂಗಿಲ್ಲ ಅಂತ ಎಲ್ಲನೂ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಬರ್ರಿ ಮತ್ತು ಬಟ್ಟೆ ಅಂಗಡಿ ಹೋಗಿಂದ ಸಿಗ್ತೀನಿ. ಇಲ್ಲಿ ನೋಡಿ ಬರೀ ಇಕ್ಕಿ ಸುರ್ತಿ ಇಟ್ಟಿರ್ತಾರಲ್ಲ ಗುಲಾಬಿ ಕಲರ್ ಚೆಕ್ ಸೀರೆ ರೀ. ಜಗ್ಗಿದ್ದು ನೋಡಿ. ಅವಾಗ ಟ್ರೆಂಡಿಂಗ್ ಆ ಕಡೆ ಮಾಲು ಇದಾಗಿಬಿಡ್ತ್ರಿ. ನೈಯರ್ ಬೇಕಲ್ಲ ಅವಾಗ ಟ್ರೆಂಡ್ ಇದ್ದಾಗ ಬಾಕಿ ಕೇಳ್ತಿರ್ತಾರೆ. ಅವ ನೈಯರೆಲ್ಲ ಇವಾಗ ನೋಡಿ ಜಗ್ಗಿದೆ ಸ್ನೇಹಿತರೆ. ಆದರೂ ರೇಟ್ ಅವೈಲೇಬಲ್ ಐತಿ ನೋಡಿ ಸ್ನೇಹಿತರೆ. ಕಮ್ಮಿ ರೇಟ್ನಾಗ ಹಚ್ಕೊಟ್ರಾತ. 4 ಸೀರೆ ತೊಗೊಂಡಿನಿ. ಯಾರಿಗಾದ್ರೂ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊರಿ. ನಾವು ವಿಡಿಯೋ ಮೇಲೆ ನಂಬರ್ಗೆ ನೋಡ್ಬೇಕು. 1400 ಐತೆ ರೇಟ್ ಹೊರಗಡೆ. ನಾನು ನೋಡಬೇಕು ಕೊರಿಯರ್ ಚಾರ್ಜ್ ಅದರಲ್ಲಿ ಸುಮ್ಮನೆ 4 ಎಲ್ಲರಿಗೂ ಯೂಟ್ಯೂಬ್ದವ್ರಿಗೆ ಇರಲಿ, ಯಾರು ತೊಗೊಂಡಿಲ್ಲ ಉಳ್ಳಿ ಹೆಣ್ಮಕ್ಳು ಅಂತೇಳಿ ಮಾಡೀನಿ. ಕೊರಿಯರ್ ಚಾರ್ಜ್ ಹಚ್ಕೊಂಡು ಇನ್ನು 1400 ಒಳಗೆ ರೇಟ್ ಮಾಡ್ಕೊಂಡು ಕೊಡ್ಬೇಕಂತ ಮಾಡೀನಿ ಸ್ನೇಹಿತರೆ. ಅಲ್ಲೆಲ್ಲ ಪತ್ಲುಗಳು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಅವನ್ನೆಲ್ಲ ಕಾರ್ನೇ ಹಾಕಿ ಮತ್ತು ಇವೇನೈತೆ ರೆಡ್ಮಿಂಟ್ ಅರ್ಬಿ ತೊಗೊಳಕ್ಕೆ ಮ್ಯಾಕ್ ಬಂದೀವಿ ಸ್ನೇಹಿತರೆ. ಇಲ್ಲೆಲ್ಲ ಹೋಲ್ಸೇಲ್ ನೋಡಿ. ಬರೀ ರಿಟರ್ನ್ ಒಬ್ಬರು ಕೊಡೋಲ್ಲ, ಬರೀ ಹೋಲ್ಸೇಲ್ ಕೊಡ್ತೈತಿ ಇಲ್ಲಿ. ರಿಟರ್ನನ್ನು ಮಾತಾಡ್ದಂಗಿಲ್ಲ ಸ್ನೇಹಿತರೆ ಈ ಅಂಗಡಿಯಲ್ಲಿ. ನೋಡಿ ಎಲ್ಲ ಥರ ಬಟ್ಟೆ ಇರ್ತಾವ್ರಿ. ನಮಗೇನು ಬೇಕು ನಾವು ತೊಗೋಬೇಕಲ್ರಿ. ಎಲ್ಲ ಥರ ಇರ್ತಾವಂತ ಎಲ್ಲ ಥರ ಮಾರ್ತಾವು, ಎಲ್ಲ ಥರ ತೊಗೋಬೇಕು ಅನ್ನೋದೇನಿರಲ್ಲ.
ನೋಡಿ ಫುಲ್ಲೆಲ್ಲ ಜನಗಳು ತೊಗೊಳಕತ್ತಾರ ಬಟ್ಟೆ ಎಲ್ಲ. ಒಟ್ಟು ಟೋಟಲ್ 4 ಅಂತಸ್ತು ಅಂಗಡಿ ಐತ್ರಿ. ಇದು ಅಂಗಡಿ ಐತಿ. ಊರು ಸ್ವಲ್ಪ ಹೊರಗೆ ಐತೆ ಸ್ನೇಹಿತರೆ, ಊರು ಹೊರಗೆ ಐತಿ. ದೊಡ್ಡ ಅಂಗಡಿ ರೀ, ಸಖತ್ತಾಗಿ ಐತಿ ನೋಡಿ. ಇಲ್ಲಿ ಇದು ನಮ್ಮ ಭಾಷೆ ಬರಲ್ಲ, ಗೊತ್ತಾಗಲ್ಲ ರೀ ನನಗೆ. ಹಿಂಗೆ ಮಾಡಿ ಇಲ್ಲಿ ಟಾಪ್ ತರಕ್ಕೆ ಹೋಗಿದ್ದೆ. ಅವರು ಹಿಂದಿ ಮಾತಾಡೋದು, ನಾ ಕನ್ನಡ ಮಾತಾಡೋದು. ನೋ ಇಲ್ಲಿ ತೊಗೋಬಾರ್ದು ಅಂತಂದರು. ಆದರೂ ಅಲ್ಲೇ ಒಂದು 4 ಕಟ್ಟು ಟಾಪ್ಗಳು ಹಾಕೊಂಬಂದು ಚಂದ ಇದ್ದು ಸ್ನೇಹಿತರೆ. ಒಂದೊಂದು ಸೆಕ್ಷನ್ ಒಂದೊಂದು ಬೇರೆ ಇರ್ತಾವೆ ರೀ ಟಾಪ್ಗಳದು, ಡ್ರೆಸ್ಸಿಂದು ಬೇರೆ ಬೇರೆ ಸೆಕ್ಷನ್ ಇರ್ತಾವೆ. ಹಿಂಗಾಗಿ ಇದು ಮಾಡ್ಕೊಂಡೆ ಚಂದ ಇದ್ದು ಸ್ನೇಹಿತರೆ, ಮಸ್ತ್ ಇದ್ದು ನೋಡಿ. ಇಲ್ಲಿ ಎಷ್ಟು ಸಖತ್ತದಾವು. ಇಲ್ಲಿ ಬರೀ ಟಾಪ್ ಕಲೆಕ್ಷನ್ ನೋಡಿ. ನೀವು ಯಾವ ಥರ ಬೇಕು, ಯಾವ ಥರ ಎಲ್ಲ ಟಾಪ್ ಕಲೆಕ್ಷನು. ನಿಮಗೆಲ್ಲ ಯಾವ ಟಾಪ್ ಇಷ್ಟ ಆಯಿತು, ಯಾವ ಟಾಪ್ ಇಲ್ಲ ಅಂತ ಕಮೆಂಟ್ ಮಾಡಿ. ಚಂದ ಇರ್ತಾವೆ ಸ್ನೇಹಿತರೆ, ಸಖತ್ ನೋಡಿ ಎಷ್ಟು ಚಂದವು. ಈ ಸಲ ಜಾಸ್ತಿ ಟಾಪ್ ಮಾಲೆ ಹಾಕ್ಬೇಕಂತ ಮಾಡೀನಿ ರೀ. ಯಾಕಂದ್ರೆ ದರ ಸತಿನೂ ಬರೀ ಸೀರೆ ಇವೆಲ್ಲ ಹಾಕ್ತಿದ್ದೆ. ಈ ಸತಿ ಟಾಪ್ಗಳು ಮತ್ತೆಲ್ಲ ಥರ ತೊಗೋಬೇಕು ಅಂಥೇಳಿ ಮಾಡೀನಿ. ಬಟ್ಟೆ ಮಾತ್ರ ಕ್ವಾಲಿಟಿ ಮಾತ್ರ ಮಸ್ತ್ ಇದ್ದು ರೀ. ಇವು ಭಾಳ ಇಷ್ಟ ಆದವು ನೋಡೋಣ ಸ್ನೇಹಿತರೆ. ಅಂಥವೇ ಇಲ್ಲದ ತೊಗೊಳ್ಬೇಕಂತೇಳಿ ತೊಗೊಳಕತ್ತೆ. ಕಿತ್ಯಾಬ್ಯಾಡ್ರಿ ಅಂತೇಳಿ ಇದು ಮಾಡಿದರು. ಮತ್ತು ಹಂಗೆ ಹೇಳ್ಕೊಂಡು ತೊಗೊಂಕೇರಿ ಹೋದೆ ಸ್ನೇಹಿತರೆ. ಯಾವ ಥರ ವೆರೈಟಿ ಬೇಕು ಎಲ್ಲದ ವೆರೈಟಿ ಅದಾವೆ. ಚೀಪ್ ಆ್ಯಂಡ್ ಬೆಸ್ಟ್ ಇರ್ತೈತೆ ನೋಡಿ. ಡ್ರೆಸ್ಗಳು ಬೇಕಾದ್ರೆ ತೊಗೋಬೋದು. ನಿಮಗೆ ಹೊರಗಡೆ ಎಲ್ಲ 1000 ರೂಪಾಯಿ ಸಿಗೋದು, ನಾ 800 ಹಿಂಗೆ ರೇಟ್ ಹಚ್ಚಿ ಕೊಡ್ಬೇಕಂತ ಮಾಡೀನಿ. ನನಗೇನು ಭಾಳ ಲಾಭ ಬೇಡ ಸ್ನೇಹಿತರೆ. ತಂದಿದ್ದು ಮಾಲು ಜಲ್ದಿ ಖಾಲಿ ಆಗುತ್ತೆ ಸಾಕು ಕಡೆ. ಆದ್ರೆ ಮಾಲ್ ಹೋಗುತ್ತೆ ಸ್ನೇಹಿತರೆ, ಎಷ್ಟು ಮಾಲ್ ಹೋಗುತ್ತೆ ನೋಡಿ. ಇಲ್ಲೇ ನಮಗೆಲ್ಲ ಬಟ್ಟೆ ತೊಗೊಂಡು ಇದ್ರಾಗ ಬಂದೀವಿ ರೀ. ಕಾರಿಗೆ ಹಚ್ಚಿದ್ದು ಯಾಕಂದ್ರೆ ಅಷ್ಟು ಕುಂದ್ರಬೇಕಲ್ರಿ ಕಾರ್ನ. ಒಟ್ಟು ಸೆಟ್ ಮಾಡ್ಕೊಂಡು ನಾನು ಒಬ್ಬೇ ಕುಂದ್ರಕ್ಕಲ್ಲ, ಆಚೆ ಕಡೆ ಕುಂತ್ರತಂತೆ ಇಷ್ಟು ಈ ಕಾರ್ನ ಇಟ್ಕೊಂಡಿವಿ. ಕಂಡಪ್ಪ ಇದು ಏಟ್ ಐತ್ರಿ ಮಾಲ, 1,10,000 ರೂಪಾಯಿ ಮಾಲ್ ಐತೆ ನೋಡಿ. ಆದ್ರೆ ಇವಾಗ ಡ್ರೆಸ್ ಕಲೆಕ್ಷನ್ ಹಾಕಿದ್ನಲ್ಲ, ಸಿಕ್ಕಾಪಟ್ಟೆ ಅಮೌಂಟ್ ಅಲ್ಲೇ ಹೋಯ್ತು. ಒಳ್ಳೆ ಕ್ವಾಲಿಟಿ ಹಾಕಿದ್ನಲ್ಲ. ಹೀಗಾಗಿ ಮುಂಜಾನೆ ನಾಷ್ಟ ಮಾಡಿದೆ ಸ್ನೇಹಿತರೆ. ಟೈಮ್ 5 ಗಂಟೆ ಆಗೈತೆ. ಏನಾದರೂ ಸ್ವಲ್ಪ ತಿಂದ್ರೆ ಅಂತೇಳಿ ನಾನು ಇದು ಕಾರ್ ಕರೆದಿದ್ರು ತಳಗೆ ಸ್ವಲ್ಪ ಇಟ್ಕೊಂಡು ಕುಡಿದ್ರೆ ಬರೀ ಚುರುಮುರಿ ಅನ್ನ ಇತ್ತಂತ. ಹಿಂಗೆ ಬೇಡ ಅಂತೇಳಿ ಬೇಕ್ರಿಯಾಗ ಹುಡ್ರಿಗೆ ಒಂದು ಇಟ್ಕೊಂಡು ಕೊಡಿಸಿದ್ರಾತು. ಅವ್ರು ಊರಾಗದಲ್ಲ ಅಂಥೇಳಿ ಒಂದಿಷ್ಟು ಅವ್ರಿಗೆ ಕಟ್ಟಿಸ್ಕೊಂಡು ಕೊಡಿಸಿದೆ. ಬರ್ರಿ ಮನೆಗೂ ಬಂದ ಸ್ನೇಹಿತರೆ ನೋಡ್ತಿರ್ಬೇಕು. ಅಕ್ಕನ ಒಂದಿಷ್ಟು ಬಟ್ಟೆ ತೊಗೊಂಡಿದ್ಲು, ತೊಗೊಳಕತ್ತಿದ್ಲು ನೋಡಿ. ನಂದು ಕೆಲಸ ಸೂರು ನೋಡಿ, ಮನೆ ಬರೋಣ ಕೆಲಸ ಸೂರು ನಂದು. ಬಂದ್ಯಾ ಇವು ಅಕ್ಕ ತೊಗೊಂಡ ಸೀರಿದನ ಹೋಯ್ತಂತ ಇಟ್ಟ. ಅಕ್ಕ ಸದ ಊರಿಗೆ ಹೋಗ್ತಾರೆ. ಇಷ್ಟು ಮಾರ ನೋಡಿ, ಇಲ್ಲಿ ಸದ ಮನೆ ಸಿಕ್ಕಾಪಟ್ಟೆ ಧೂಳಾಗೈತೆ ನೋಡಿ. ನೋಡ್ತಿರ್ಬೇಕು ಹೊರಗೆ ಬತ್ತು ಉನ್ನತ ಮನೆ. ಮುಂಜಾನೆ ಅಂಗಳ ಕಸ ಹುಡುಗಿ ಕ್ಲೀನ್ ಮಾಡಿದ್ರಾತು. ಫುಲ್ ಸುಸ್ತಾಗೈತೆ ರೀ. ಇಲ್ಲ 3 ಗಂಟೆ ಅದಾವ, ತಳಗೊಂದು 3-4 ಗಂಟೆ ಅದಾವ್ರಿ. ಇಲ್ಲ 4-5 ಗಂಟೆ ಅದಾವ. ಒಂದು ಮಾಮ ರಂಗಿ ತಂದ್ರೆ ಹುಡ್ಕಾಡಕತ್ತ ಅಕ್ಕ, ಸಿಗಲ್ಲಾಗ್ಯಾವ್ರಿ. ಧೂಳು ನೋಡಿ ಸ್ನೇಹಿತರೆ. ಮನೆ ಬಿಟ್ಟೋದ್ರಿ ನಮ್ಮನೆ ಐತೆ ನೋಡಿ. ಹಿಂಗೆ ಕಂಡಪಟ್ಟೆ ಧೂಳಾಗ್ಯಾವ. ಮನೆ ಕ್ಲೀನ್ ಮಾಡ್ಬೇಕೆಲ್ಲ ಒಟ್ಟು. ಬರ್ರಿ ನಮ್ಮ ಮನೆ ಎಲ್ಲರೂ ಮಿಕ್ಸ್ ಮಾಡ್ಕೊಳಕತ್ತೀರಿ. ಶ್ರಾವಣಿ ನೋಡಿ ಕಿತ್ತಾಡಿ ಹೆಂಗೆ ಮನೆ ಊರಿಗೆ ಬಂದ ಹೆಂಗೆ ಕಿತ್ತಾಡಿ ಹೊಡಸು ಹತ್ತಿಟ್ಟು ಒರೆಸಿ ಜೀಡಿ ಒರೆಸ್ಬೇಕ್ರಿ. ಈಗ ಜೀಡಿ ಹೊಡೆದು ನಾಳೆ ಮನೆ ತೊಳಿಬೇಕು ಊಟು. ಹಂಗಂದ್ರೆ ಕ್ಲೀನ್ ಆಗುತ್ತಾ. ಚಿಕ್ಕು ಹಾಕ ನೈಟಿ ಪೈಟಿ ಏನೇನು ತಂದಿರಿ ಒಂದ್ರ ಹಾಕ್ಸೋಬೇಕಿತ್ತ ಕಣಿ ಬೇರೆ ತಿಳಿ. ಸ್ನೇಹಿತರೆ ಅಕ್ಕ ಅಷ್ಟು ಮಾಮನೂ ಪ್ಯಾಂಟು ಹಂಗೆ ಕಿತ್ತಾಡಕ್ಕೆ ಹೋಗಿ ಅಷ್ಟು ಕಿತ್ತಾಡೋಗಿ ಅಕ್ಕನೂ ಹೋಗಿ ಮುಟ್ಟಿದ್ಲಂತ. ಅಟ್ಟ ಮ್ಯಾಗ ಧೂಳ ಕಾಣ್ತಿರ್ಬೇಕ್ರಿ ನಿಮಗೆ. ಸದ್ದ ಒಂದಿಷ್ಟು ಆದಷ್ಟು ಕ್ಲೀನ್ ಮಾಡ್ಕೋತೀನಿ ರೀ. ನೋಡಿ ಇಷ್ಟು ಧೂಳಾಗೈತೆ. ಸದ್ದ ಅದು ಎಲ್ಲ ಮಾಡ ಒರೆಸ್ಕೊಂಡು ಉಸು ನೀಟಾಗಿಟ್ಟು ಅದು ಅರಿವಿ ಕಟ್ಟಿದೆ. ಶ್ರಾವಣಿ ಜಗ್ಗಿ ಹರಿದೋಗಿದ್ಲು. ಇವನು ಎಲ್ಲ ಒರೆಸ್ಕೊಂಡೆ. ಸೀರೆ ಕಳ್ಳರ್ ನಿಂತಿ ನೋಡಿ ಬಂದು ಕೇರಿ ತೆಗದ ಮಾಡಾಕ. ಕುಡಿಯಾಕ ನೀರಿಲ್ಲ. ಮತ್ತು ಪುಟ್ಟಕ್ಕರ ಮನ್ಯಾಗ ಒಂದು ಚೆನ್ನೀರು ಕುಡಿದು ಬಂದೆ. ಸುಮ್ಮನೆ ತಿಕ್ಕಿದ ಬಾಂಡೆ ಉಗಿಸು ಹರಿಸಿ ಇದೆಲ್ಲ ಒರೆಸ್ಕೊಂಡು ಜೀಡಿ ಹೊಡ್ಕೊಂಡು ಇಟ್ಟಿನಿ ಅಂದ್ರೆ ಬೆಳಗ್ಗೆ ಎದ್ದು ಕಸ ಹುಡುಗಿ ತಿಕ್ಕಕ್ಕೆ ಬರ್ತಾ. ಹೊಲಿ ಮ್ಯಾಗ ನೋಡಿ ಎಷ್ಟು ಹೊಲಸಿ ಬಿದ್ದೆ ಸ್ನೇಹಿತರೆ. ಮನೆ ಬಿಟ್ಟು ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗ್ಬಾರ್ದು. ಇವೆಲ್ಲ ಪಟ್ಟಿ ಮಡಿಚಿಟ್ಟು ಮಸ್ತ್ ಐತಿ ಸ್ನೇಹಿತರೆ. ಒಟ್ಟು ಆಲ್ಮೋಸ್ಟ್ ಕೆಲಸ ಮಾಡ್ಕೊಂಡು ಅವೆಲ್ಲ ಬ್ಯಾಗ್ ಟೈಟ್ ಅಷ್ಟು ಮಡಿಚಿ ದಡಮ್ಮ ಫೋನ್ ಹಚ್ಬೇಕು ರೀ. ಹೋಗ್ಬೇಕದೀನಿ. ದಡಮ್ಮ ಬಂದಂದ್ರೆ ಮತ್ತೆ ಇದಾಗುತ್ತೆ ಸ್ನೇಹಿತರೆ. ಇಷ್ಟು ಧೂಳ ಹೊಡ್ಕೊಂಡು ಅದೆಲ್ಲ ತೊಳ್ಕೊಂಡಿದ್ದು ಇಷ್ಟು
ಇವೆಲ್ಲ ಗಂಟು ಮನೆ ತುಂಬದವಲ್ಲ, ಗಂಟು ಎತ್ತಿ ಹಾಲಿಟ್ಟು ಬಿಡ್ತೀನಿ ರೀ. ಯಾಕೆ ಮುಂಜೆ ಮನೆ ತೊಯ್ತನೆಲ್ಲ ಆಗಲ್ಲ, ಊಟ ವರ್ಷ ಕ್ಲೀನಾಗಿ ಐತೆ ನೋಡಿ. ನಾ ತಳಗದಾಗ ನೋಡಿ ಸ್ನೇಹಿತರೆ, ಅಷ್ಟು ಗಂಟುಗಳೆಲ್ಲ ಅಲ್ಲಿ ಮ್ಯಾಗ ಇಟ್ಕೊಂಡೆ. ಎಷ್ಟು ಸ್ಟ್ಯಾಂಡ್ನಾಗ ಇಟ್ಟು ಅದಿಟ್ಟು ವರ್ಷ ಇಟ್ಕೊಂಡ್ಬಿಟ್ಟೆ ಮುಂಜಾನೆಗೆ. ಹಾಗೆ ಕಸ ಗುಡಿಸಿ ಮನೆ ವರ್ಷಕ್ಕೆ ಬರುತ್ತೆ ನೋಡಿ. ಅದೆಲ್ಲ ಅಟ್ಟನು ಒರೆಸ್ಕೊಂಡೆ, ಕ್ಲೀನ್ ಆಯ್ತು ನೋಡಿ ಅಟ್ಟನು. ಬರ್ ಟೈಮು 9:30 ಯಾಕೆ ಬಂತು, ದಡಮ್ಮ ಫೋನ್ ಹಚ್ಚಬೇಕು, ಬರ್ತಾಳೋ ಮಾಡ್ತೊಂಡ್ಬೇಕು ಸ್ನೇಹಿತರೆ. ಲೆಕ್ಕ ಮುಕ್ಕೋತೇಳ್ರಿ ಪ್ಯಾನ್ ಹಚ್ಕೊಂಡು. ನಾನು ಅನ್ಸಲ್ಲ ನೋಡಿ, ಅದು ದಡಮ್ಮಗೂ ಆರಾಮಿಲ್ಲ ಅಂತ ಸ್ನೇಹಿತರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಕಡೆ ಬಾ ಅಂತನೂ ಮಾತು ನೋಡ್ತೀನಿ ಅಂತಂದ್ರೆ ಹಿಂಗೆ ಮಾಡ್ದೆ ಮಾಡ್ರಿ. ಎಲ್ಲರೂ ನಮ್ಮ ಮನೆ ಮಿಸ್ ಮಾಡ್ಕೊಳಕತ್ತಿದ್ರಿ ನೋಡಿ. ಮನೆ ಮಾಡಿದ್ರೆ ಮನೆಗಳು ನೋಡಿ ಮಾಡ್ಕೋತಾ ಇರ್ಬೇಕು ರೀ. ಇವು ಎಷ್ಟು ಸ್ವಚ್ಛ ಆಯ್ತು ನೋಡಿ ವರ್ಷಿದ್ರೆ. ತಮ್ಲರಿ ಮಾಡಿ ವರ್ಷ ಧೂಳು ಮನೆಗೈತೆ ನನ್ನ ನೈಟಿ. ಮನೆ ತುಂಬ ಗಜ್ಜಿ ಇಟ್ಟು ಮುಂಜೆ ಕೆಲಸ ಮಾಡೋಕ್ಕೆ ಬೋರ್ ಆತವ. ಮತ್ತು ಆಚೆ ಕಡೆ ಹೋಗಿ ಒಂದು ಕೊಡ ನೀರು ತುಂಬ್ಕೊಂಬಂದೇನಿ ರೀ. ಒಂದು ಕೊಡ ನೀರು ಬಂದೆ, ಕುಡಿಯೋಕೆ ನೀರು ಬೇಕಲ್ಲ. ಈಗ ಏನು ರೈಟ್ ಅಡುಗೆ ಮಾಡ್ಕೋಬೇಕಂದ್ರೆ ಒಬ್ಬೇಕಂದ್ರೆ ಬೇಸರ ಹೋಗಿತ್ತು ನೋಡಿರಿ. ಕದ ಹಾಕ್ಬಿಡ್ತೀನಿ ರೀ. ಟೈಮ್ ಮುಂದಕ್ಕೆ ಮಾಡ್ತೀನಿ. ದಡಮ್ಮ ಫೋನ್ ಹಚ್ಚಿ ಸಿಗ್ತೀನಿ ರೀ ನಿಮ್ಗೆ. ದಡಮ್ಮ ಅಂತ ದವಾಖಾನೆ ಏನಂದ್ರೆ ಸಲಹೆ ಹೆಚ್ಚಾರ ಸ್ನೇಹಿತರೆ. ಹಿಂಗಾಗಿ ಬರೋಲ್ಲ ಅಂದ್ಲು. ಕದ ಹಾಕ್ಕೊಂಬಂದು ನೋಡಿ. ಏನೈತೆ ಅಂಜಿಕೆ ಬರೋಕೆ, ನಮ್ಮ ಕಣ್ಣಂಗೆ ಗೊಂಬಿ ನಾವೇ ಹಂಚಿದ್ದು. ಅಂಜಿಕೆ ಬರೋಕೆ ಏನೂ ಇಲ್ಲ. ಬಿಸ್ನೆಸ್ ಅಂದ್ಮ್ಯಾಗ ಸಾಮಾನ್ಯ ನೋಡಿ ಎಲ್ಲ ಮಾಡ್ಕೊಲೇಬೇಕು ನೋಡಿ. ಈಗ ಎಷ್ಟು ಚಂದ ಕಾಣುತ್ತಲ್ರಿ ಮನೆ ತುಂಬ. ಇದು ನಾಳೆಗಷ್ಟು ಜೀಡಿ ಹೊಡೆ ಕಸ ಹೊಡೆದು ಮನೆ ವರ್ಷ ಬಿಡ್ತೀನಿ. ಆಯ್ತು ನಾಳೆಗೆ. ಅಕ್ಕ ಎಷ್ಟು ಬಾ 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 ಅಂದ್ಲು. ಇಲ್ಲವ ನಾ ಬರೋದಿಲ್ಲ, ಇದಿಷ್ಟು ಕ್ಲೀನ್ ಮಾಡ್ಕೊತಂದೆ ಅನ್ಕೊಂಡು ಕೆಲಸ ಆಗ್ಲಿಕ್ಕೆ ನಡೆ ನೋಡಿ. ಸುಸ್ತಾಗೈತ್ರಿ ಪೂಲಿಗೆ. ಮುಕ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೆ ಸ್ನೇಹಿತರೆ. ಯಾರಿಗೂ ಹೊಟ್ಕಡೋದು ಯಾರ ಜೋನ್ ತಿಂತಾರೆ, ನಮಗೆ ಹೊಟ್ಕಡೋದು ನಾವೇ ಜೋನ್ ತಿನ್ನಬೇಕು. ಮತ್ತು ಸ್ನೇಹಿತರೆ, ನಮ್ಮ ಕಷ್ಟ ಕಾಲಕ್ಕೆ ಆದವನ್ನೆಂದು ಮರಿಬಾರ್ದು ನೋಡಿ. ನಾವು ಬೇಜಾರಿನಾಗ ದುಃಖದಾಗಿದ್ದಾಗ ನಮ್ಮ ಕಣ್ಣೀರು ಯಾರು ವರ್ಷಿರ್ತಾರೆ, ನಮ್ಮ ಕಷ್ಟಕ್ಕೆ ಯಾರು ಹೆಲ್ಪ್ ಮಾಡಿರ್ತಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು ನಾಳೆ ಹೇಳ್ತೀನಿ ರೀ ಯಾಕೆ ಏನು ಅನ್ನೋದು. ಸುಸ್ತಾಗೈತೆ ರೀ ಇವತ್ತು. ವಿಡಿಯೋ ಎಂಡ್ ಮಾಡ್ತೀನಿ ನೋಡಿ.